ಒಂದೆಡೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ಬೇಲ್ಗಾಗಿ ಕಾಯ್ತಾ ಇದ್ದಾರೆ, ಬೇಲ್ನ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥ ರೇಪ್ ಕೇಸ್ಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲಿ FSL ಟೀಮ್ ಪರಿಶೀಲನೆಯನ್ನು ಮಾಡಿದೆ. ಫಾರೆನ್ಸಿಕ್ಸ್ ಸೈನ್ಸ್ ಲ್ಯಾಬ್ ಟೀಮ್ ಪರಿಶೀಲನೆಯನ್ನು ಮಾಡಿದೆ. 3 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆಯನ್ನು ಮಾಡಿದೆ ತಂಡ. ಇನ್ಸ್ಪೆಕ್ಟರ್ ಸ್ವರ್ಣ ಅವರ ನೇತೃತ್ವದಲ್ಲಿ ಪರಿಶೀಲನೆಯಾಗಿದೆ. ಹಾಸನದ RC ರಸ್ತೆಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲಿ ಸಂಸದರ ನಿವಾಸವನ್ನು ಸೀಸ್ ಮಾಡಿ ವಶಕ್ಕೆ ಪಡೆದಿದೆ SIT. ಅತ್ಯಾಚಾರ ಆರೋಪ ಕುರಿತಂತೆ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತನಿಖೆಯ ಉದ್ದೇಶಕ್ಕೋಸ್ಕರ, ಅಂದ್ರೆ ಕ್ರೈಮ್ ಸೀನ್, ಕ್ರೈಮ್ ನಡೆದಂತ ಜಾಗ ಅದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿವಾಸ. ಸೊ ಆ ನಿವಾಸದಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಮಹಿಳೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅಲ್ಲಿ ಸದ್ಯ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಅಂದ್ರೆ ಸಾಕ್ಷ್ಯ ಸಂಗ್ರಹ ಜೊತೆಗೆ ಕ್ರೈಮ್ ಸೀನ್ ಅನ್ನು ಪ್ರೊಟೆಕ್ಟ್ ಮಾಡೋದು, ಈ ಪ್ರೊಸೀಜರ್ ಅನ್ನ ಮಾಡಲಾಗ್ತಾ ಇದೆ. 3 ಗಂಟೆಗೂ ಹೆಚ್ಚು ಕಾಲ ಅಲ್ಲಿ ಪರಿಶೀಲನೆಯನ್ನು ಮಾಡಲಾಯಿತು ಅನ್ನೋ ಮಾಹಿತಿ ಇನ್ಸ್ಪೆಕ್ಟರ್ ಸ್ವರ್ಣ ಅವರ ತಂಡದಿಂದ ಹಾಸನದ RC ರಸ್ತೆಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಒಂದು ಹಾಸನದ MP ಕ್ವಾರ್ಟರ್ಸ್ ಅನ್ನೋದು FIR ಅಲ್ಲಿ ಉಲ್ಲೇಖ ಆಗಿತ್ತು. ಈ ಮನೆಗೂ ಕೇಸಿಗೂ ಏನ್ ಸಂಬಂಧ? ರಕ್ಷತ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಸಂತ್ರಸ್ತ ಮಹಿಳೆ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಹಾಸನದ MP ಕ್ವಾರ್ಟರ್ಸ್ ಏನಿದೆ, ಅಂದ್ರೆ ಸರ್ಕಾರಿ ಕ್ವಾರ್ಟರ್ಸ್ ಏನಿದೆ, ಎಂಪಿಗಳ ಸರ್ಕಾರಿ ಕ್ವಾರ್ಟರ್ಸ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತ ಒಂದು ಕ್ವಾರ್ಟರ್ಸ್ ಏನಿದೆ, ಆ ಕ್ವಾರ್ಟರ್ಸ್ ನಲ್ಲಿ ನನಗೆ ಅತ್ಯಾಚಾರವಾಯಿತು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈಗಾಗಲೇ ಆ ಸ್ಟೇಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ತನಿಖೆಯ ಒಂದು ಭಾಗವಾಗಿ ಮಹಜರು ಕಾರ್ಯವನ್ನ ಕೂಡ ಮುಗಿಸಿದ್ರು. ಮಹಜರು ಬಳಿಕ ಆ ಒಂದು ಕಂಪ್ಲೀಟ್ MP ಕ್ವಾರ್ಟರ್ಸ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡಿದ್ರು. ಅದಾದ ನಂತರ ಈಗ ಸದ್ಯ ಏನು ಸ್ಥಳಕ್ಕೆ ಭೇಟಿ ನೀಡಿದಂತ FSL ತಂಡ ಒಳಗಡೆ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ನಡೆಸಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಈ ಸಬ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಗಳೇನಿರ್ತವೆ ಅವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಜೊತೆಗೆ ಈಗಾಗಲೇ ಸುಮಾರು 3 ಗಂಟೆಗಳ ಕಾಲ ಅಲ್ಲಿ ಕಂಪ್ಲೀಟ್ ಆದ ಒಂದು ಪರಿಶೀಲನೆಯನ್ನ ಅಥವಾ FSL ತಂಡದ ಪರಿಶೀಲನೆಯ ಬಳಿಕ ಈಗ ಸದ್ಯ ಹೊಳೆನರಸೀಪುರದ ಚೆನ್ನಾಂಬಿಕಾ ನಿಲಯ ಏನಿದೆ, ಅಂದ್ರೆ ರೇವಣ್ಣ ಅವರ ನಿವಾಸ, ಆ ನಿವಾಸಕ್ಕೆ ಈಗಾಗಲೇ FSL ತಂಡ ಕೂಡ ಬಂದಿರುವಂತದ್ದು. ಒಂದು ಹಾಸನದ RC ರಸ್ತೆಯಲ್ಲಿರುವಂತಹ ಒಂದು MP ಕ್ವಾರ್ಟರ್ಸ್ ಏನಿದೆ, ಆ ಕ್ವಾರ್ಟರ್ಸ್ ನಲ್ಲಿ ಅತ್ಯಾಚಾರವಾಯಿತು ಅನ್ನೋ ಒಂದು ದೂರನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಇಲ್ಲಿ ಬಂದು ಅಲ್ಲಿ ಈಗಾಗಲೇ 3 ಗಂಟೆಗಳ ಕಾಲ FSL ತಂಡ ಪರಿಶೀಲನೆಯನ್ನ ನಡೆಸಿತು. ಅದಾದ ಬಳಿಕ ಅಲ್ಲಿ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ನಂತರ ಇಲ್ಲಿಗೆ ನೇರವಾಗಿ ತನಿಖಾಧಿಕಾರಿ ಸ್ವರ್ಣ ಅವರ ನೇತೃತ್ವದ ಒಂದು ತಂಡ FSL ತಂಡ ಈಗಾಗಲೇ ಚೆನ್ನಾಂಬಿಕಾ ನಿಲಯ, ಅಂದ್ರೆ ಹೊಳೆನರಸೀಪುರ ನಗರದಲ್ಲಿರುವಂತಹ ಚೆನ್ನಾಂಬಿಕಾ ನಿಲಯಕ್ಕೂ ಕೂಡ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲೂ ಕೂಡ ನನಗೆ ಅತ್ಯಾಚಾರವಾಯಿತು, ಯಾಕಂದ್ರೆ 376 ಸಬ್ ಕ್ಲಾಸ್ 2N ಅನ್ನ ಹಾಕಿರೋದ್ರಿಂದ ನಿರಂತರವಾಗಿ ನನ್ನ ಮೇಲೆ ಅತ್ಯಾಚಾರವಾಗಿದೆ ಅನ್ನೋ ಒಂದು ಆರೋಪವನ್ನ ಸಂತ್ರಸ್ತ ಮಹಿಳೆ ಮಾಡಿರೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಅತ್ಯಾಚಾರವಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ರು. ಅದರ ಬೆನ್ನಲ್ಲೇ ಈಗ ತನಿಖೆಯನ್ನ ಚುರುಕುಗೊಳಿಸಿ ಎರಡೂ ಕಡೆಗಳಲ್ಲೂ ಕೂಡ ಈಗಾಗಲೇ RC ರಸ್ತೆಯ MP ಕ್ವಾರ್ಟರ್ಸ್ ನಲ್ಲಿ ಈಗ ಸದ್ಯ ಒಂದು FSL ತಂಡ ಪರಿಶೀಲನೆಯನ್ನು ನಡೆಸಿ ಈಗ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲೂ ಕೂಡ ಪರಿಶೀಲನೆಯನ್ನ ಮುಂದುವರೆಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.